ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನ್ ಅಲ್ಲಿ ಮ್ಯಾಂಗೋ ಕೇಸರಿ ಹಲ್ವಾ ತೋರಿಸ್ತಾ ಇದ್ದೀನಿ. ಈ ಸೀಸನ್ ಅಲ್ಲಿ ಒಂದ್ಸಾರಿ ಇದನ್ನ ನೀವು ಮಾಡ್ಕೊಳ್ಳಿಪ್ಪ. 3/4 ಕಪ್ ರವೆ ತಗೊಂಡಿದ್ದೀನಿ, 3/4 ಕಪ್ ಶುಗರ್ ತಗೊಂಡಿದ್ದೀನಿ, ತುಪ್ಪ ತಗೊಂಡಿದ್ದೀನಿ, ಮತ್ತೆ ಒಂದು ಮ್ಯಾಂಗೋ ತಗೊಂಡಿದ್ದೀನಿ, ರಸ್ಪುರಿ ಮ್ಯಾಂಗೋ ಇದು, ಮತ್ತೆ ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ, ಮತ್ತೆ ಕಲರ್ಗೆ ಫುಡ್ ಕಲರ್ ತಗೊಂಡಿದ್ದೀನಿ, ಸಾಲ್ಟು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಷ್ಟನ್ನು ಇಟ್ಕೊಂಡು ಈ ಸ್ವೀಟ್ನ ಯಾವ ತರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ಫಸ್ಟ್ ಮ್ಯಾಂಗೋನ ಕಟ್ ಮಾಡಿಬಿಟ್ಟು ಅದ್ರದ್ದು ಪಲ್ಪ್ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಮಿಕ್ಸಿನಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಹಣ್ಣಾಗಿರ್ಬೇಕು, ಮ್ಯಾಂಗೋ ಚೆನ್ನಾಗಿರುತ್ತೆ, ಹುಳಿ ಅಂಶ ಇರಬಾರ್ದು, ನಿಮಗೆ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ. ನೋಡಿ ಇಷ್ಟು ಬಂದಿದೆ, ಸೇಮ್ ಅಷ್ಟೇ ಕ್ವಾಂಟಿಟಿ ಬಂದಿದೆ, 3/4 ಕಪ್ ಅಷ್ಟು. ಇವಾಗ ಇದನ್ನ ಮಿಕ್ಸಿನಲ್ಲಿ ಸೇರಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ನೈಸ್ ಆಗಿ ಗ್ರೈಂಡ್ ಆಗಿದೆ. ಇವಾಗ ಫಸ್ಟ್ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮ್ನ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಸೆಪ್ರೇಟ್ ಆಗಿ ಹುರ್ಕೊಳ್ಳೋಣ. ನೋಡಿ ತುಪ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಫಸ್ಟ್ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಬರಬೇಕು, ವೈಟ್ ಆಗಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕಲರ್ ಬಂದ್ಮೇಲೆ ನಾವು ಅದನ್ನ ತಗೊಂಡು ಬಾದಾಮಿ ಸೇರಿಸ್ಕೊಂಡು ನೋಡಿ ಈ ತರ ಸ್ವಲ್ಪ ಕಲರ್ ಬರಬೇಕು. ಎಲ್ಲರೂ ಮಾಡ್ತೀರಾ, ಗೊತ್ತಿಲ್ಲದೆ ಇರೋರಿಗೆ ಯಾರು ಬಿಗಿನರ್ಸ್ ಇರ್ತಾರಲ್ವಾ ಅವ್ರು ನೋಡ್ಕೊಳ್ಳಿ ಅಂತ ನಾನಿವತ್ತು ಈ ಸ್ವೀಟ್ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ದಿರ ಏನು ಇಲ್ಲ. ಪೈನಾಪಲ್ ಹಾಕಿ ಕೂಡ ಮಾಡ್ಕೊಳ್ತಾರೆ, ಮದುವೆ ಮನೆಗಳೆಲ್ಲ ತಿಂದಿರ್ತೀವಿ, ಮನೆಯಲ್ಲೂ ತಿಂದಿರ್ತೀವಿ. ನೋಡಿ ಬಾದಾಮು ಫ್ರೈ ಆಯ್ತು. ಇವಾಗ ಲಾಸ್ಟ್ ಅಲ್ಲಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋಬೇಕು. ಏನಾದ್ರೂ ನಿಮ್ಗೆ ತುಪ್ಪ ಸ್ವಲ್ಪ ಕಪ್ಪಾಗ್ಬಿಟ್ರೆ ಅದನ್ನ ಒಂದು ಕಪ್ಪಿಗೆ ತಗೊಂಡ್ಬಿಡಿ, ಬೇರೆ ಇದಕ್ಕೆ ಯೂಸ್ ಮಾಡ್ಕೋಬಹುದು, ಬೇರೆ ತುಪ್ಪ ಸೇರಿಸ್ಕೊಳ್ಳಿ. ಈ ತರ ಫ್ರೈ ಮಾಡುವಾಗ ಒಂದೊಂದ್ಸಾರಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಟಿಪ್ಸ್. ಇಲ್ಲ ಅಂದ್ರೆ ಕೇಸರಿ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ನಿಮ್ಗೆ ಮಾಡುವಾಗ, ಸ್ವೀಟ್ ಮಾಡುವಾಗ. ನೋಡಿ ಈ ತರ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ರವೆನ ಫ್ರೈ ಮಾಡ್ಕೊಳ್ತೀನಿ. ರವೆ ಅರೋಮ ಬರಬೇಕು, ಗಮ್ಮಂತ ಸೀದಿಸ್ಬಾರ್ದು, ಅರೋಮ ಮಾತ್ರ ಬರಬೇಕು. 3 to 4 ಮಿನಿಟ್ಸ್ ಆಗುತ್ತೆ ನೀವು ಇಷ್ಟು ರವೆನ ಫ್ರೈ ಮಾಡುವಾಗ. ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ತುಪ್ಪದಲ್ಲಿ ಫ್ರೈ ಮಾಡಿದಾಗಲೇ ನಿಮ್ಗೆ ಸ್ವೀಟ್ ತುಂಬಾ ಚೆನ್ನಾಗಿ ಬರೋದು. ಬರೀ ರವೆ ಫ್ರೈ ಮಾಡಬಾರ್ದು, ತುಪ್ಪದಲ್ಲಿ ಫ್ರೈ ಮಾಡಿದಾಗ ನಿಮ್ಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಡೈರೆಕ್ಟ್ ಆಗಿ ನೀರ್ ಹಾಕ್ಬಾರ್ದು. ನೀವು ನೀರ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇದನ್ನ ತೆಗೆದಿಟ್ಕೊಂಡು ಸೆಪರೇಟ್ ಆಗಿ ನೀರಿಗೆ ಇದನ್ನ ಸೇರಿಸಿ ಮಾಡಬೇಕು. ನೋಡಿ ನಾನ್ ಮಾಡ್ತೀನಿ ಇವಾಗ. ನೋಡಿ ಪಾತ್ರೆ ಇಡ್ತೀನಿ. ಒಬ್ಬೊಬ್ರು ರವೆ ಹುರಿದ್ಬಿಟ್ಟು ಅದ್ರಲ್ಲೇ ಡೈರೆಕ್ಟ್ ಆಗಿ ನೀರ್ ಸೇರಿಸ್ತಾರೆ. ಆ ತರ ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ತುಪ್ಪ ಸೇರಿಸ್ಕೊಂಡಿದ್ದಾಯ್ತು. ಸೇರಿಸ್ಕೊಂಡು ಇದಕ್ಕೆ ನಾವು 3/4 ಕಪ್ ರವೆ ತಗೊಂಡಿದೀವಲ್ವಾ, ಅದ್ರ 2ರಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀವು ಜಸ್ಟ್ ಹಾಗೆ ತಿನ್ನೋದಾದ್ರೆ 2 ಕಪ್ ನೀರು ಸಾಕು. ನೀವು ಸ್ವಲ್ಪ ಹೊತ್ತಿಟ್ಟು ಸರ್ವ್ ಮಾಡೋದಾದ್ರೆ 2.5 ಕಪ್ ಸೇರಿಸ್ಕೊಳ್ಳಿ. ನೀವು ತಕ್ಷಣ ತಿನ್ನುವಾಗ ಆ ಕನ್ಸಿಸ್ಟೆನ್ಸಿ ಸರಿಯಾಗಿರುತ್ತೆ. ನೋಡಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ಕೊಂತ ಇದ್ದೀನಿ. ನೀವು ಈ ತರ ನೀರಲ್ಲಿ ರವೆ ಸೇರಿಸಿ ಮಾಡುವಾಗ, ನೀರಂದ್ರೆ ತುಪ್ಪ ಹಾಕಿ ನೀರು ಸೇರಿಸಿ ಮಾಡುವಾಗ ನಿಮ್ಗೆ ಇದು ಹಲ್ವಾ ಚೆನ್ನಾಗಿ ಬರುತ್ತೆ. 2 ಕಪ್ ಸೇರಿಸಿದ್ದೀನಿ. ಇದು ಬಾಯ್ಲ್ ಆಗೋ ತನಕ ವೇಟ್ ಮಾಡೋಣ. ನೀವು ಡೈರೆಕ್ಟ್ ಆಗಿ ರವೆ ಹುರಿದ್ಬಿಟ್ಟು ಅದರಲ್ಲಿ ನೀರು ಸೇರಿಸ್ಕೊಂಡು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಗಂಜಿ ತರ ಬರುತ್ತೆ. ನೀವೆಷ್ಟೇ ಲಾಸ್ಟ್ ಅಲ್ಲಿ ಗೀ ಆಡ್ ಮಾಡಿದ್ರು ಅದು ಅದೇ ತರನೇ ಇರುತ್ತೆ. ನೋಡಿ ಇವಾಗ ಬಾಯ್ಲ್ ಆಗ್ಬೇಕು. ಫಸ್ಟ್ ಎಲ್ಲ ಶುಗರ್ ಹಾಕ್ಬಿಡ್ತಾ ಇದ್ರು, ಶುಗರ್ನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ರವೆ ಬೇಯಿಸ್ಬಿಟ್ಟು ಆಮೇಲೆ ಹಾಕ್ಬೇಕು. ನೋಡಿ ಇವಾಗ ರವೆನ ನಾನು ಹುರಿದಿಟ್ಕೊಂಡಿದ್ದೀನಲ್ವಾ, ಆ ರವೆನ ಇವಾಗ ನಾನು ಇದರಲ್ಲಿ ಸೇರಿಸ್ಕೊಂತಾ ಇದ್ದೀನಿ. ನೋಡಿ ಸೇರಿಸ್ಬಿಟ್ಟು ಇದನ್ನ ಒಂದು 3 ನಿಮಿಷ ಮುಚ್ಚಿಟ್ಟು ಬಿಡೋಣ. ಸೆಟ್ ಆಗುತ್ತೆ, ಕರೆಕ್ಟ್ ಆಗಿ ಬೇಯುತ್ತೆ. ಬೆಂದ ನಂತರ ಮ್ಯಾಂಗೋ ಪಲ್ಪ್ ಮತ್ತೆ ಶುಗರ್ನ ಆಡ್ ಮಾಡ್ಬೇಕು ನಾವು. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ನಮ್ಗೆ ಕಾಣ್ತಾ ಇದೆ. ಒಂದು 3 ನಿಮಿಷ ಈ ರವೆ ಚೆನ್ನಾಗಿ ಬೇಯೋದಕ್ಕೆ ಬಿಡ್ಬೇಕು. ತಕ್ಷಣ ಶುಗರ್ ಸೇರಿಸಬಾರ್ದು ನಾವು. ಶುಗರ್ ಸೇರಿಸ್ಬಿಟ್ರೆ ರವೆ ಬೇಯೋದಿಲ್ಲ, ಅದೇ ರೀಸನ್. ನೋಡಿ ಇವಾಗ ರವೆ ಬೆಂದಿದೆ. ಸರಿ, ನಾನು ಇನ್ನೂ 1 ನಿಮಿಷ ಸೆಟ್ ಆಗಕ್ಕೆ ಬಿಟ್ಟೆ. ಇವಾಗ ಮ್ಯಾಂಗೋ ಪಲ್ಪ್ನ ಫಸ್ಟ್ ಸೇರಿಸ್ಕೊಳ್ಳೋಣ. ನೋಡಿ ಏನ್ ಕಲರ್ಫುಲ್ ಆಗಿದೆ ನೋಡಿ. ನಾನು ಫುಡ್ ಕಲರ್ ತೆಗೆದು ಇಟ್ಕೊಂಡಿದ್ದೆ, ಆದ್ರೆ ಮ್ಯಾಂಗೋ ಪಲ್ಪ್ ಅಲ್ಲೇನೆ ತುಂಬಾ ಕಲರ್ ಇರೋದ್ರಿಂದ ನಾನು ಕಲರ್ನ ಸ್ಕಿಪ್ ಮಾಡಿದೀನಿ. ಇದೇ ನ್ಯಾಚುರಲ್ ಕಲರ್ ಇರ್ಲಿ ಅಂತ ಇದೇ ಕಲರ್ ಬಿಟ್ಟಿದೀನಿ. 1 ಪಿಂಚ್ ಸಾಲ್ಟ್ ಸೇರಿಸ್ಬೇಕು. ಇವಾಗ ಎಲ್ಲಾ ಸ್ವೀಟ್ಗೂ 1 ಪಿಂಚ್ ಸಾಲ್ಟ್ ಸೇರಿಸುವಾಗ ಸ್ವೀಟ್ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗಿರುತ್ತೆ, ಎತ್ತು ಕೊಡುತ್ತೆ ಸ್ವೀಟ್ನ. ನೋಡಿ ಈ ತರ ಮಿಕ್ಸ್ ಮಾಡಿದ ನಂತರ ನಾವು ಶುಗರ್ನ ಸೇರಿಸ್ತಾ ಇದೀವಿ. ಶುಗರ್ ಸೇರಿಸಿದ ನಂತರ ಇದು ನೀರ್ ಬಿಟ್ಕೊಳ್ಳುತ್ತೆ. ಸೆಟ್ ಆಗಕ್ಕೆ ಒಂದು 5 ಮಿನಿಟ್ಸ್ ಬೇಕಾಗುತ್ತೆ. ನಾವು ವೆಯ್ಟ್ ಮಾಡಬೇಕು. ನೋಡಿ ಗಟ್ಟಿ ಇದೆ ಅಲ್ವಾ. ಇದು ಶುಗರ್ ಎಲ್ಲ ಡಿಸಾಲ್ವ್ ಆದ್ಮೇಲೆ ನೋಡಿ ಏಲಕ್ಕಿ ಪೌಡರ್ ಕೂಡ ಸೇರಿಸ್ಬಿಡ್ತೀನಿ.
ಡಿಸಾಲ್ವ್ ಆದ್ಮೇಲೆ ನೀರಾಗುತ್ತೆ. ನೀರಾಗಿ ಸೆಟ್ ಆಗಕ್ಕೆ ಒಂದು 5 ನಿಮಿಷ ಬೇಕಾಗುತ್ತೆ. ನೋಡಿ ಏನು ಕಲರ್ಫುಲ್ ಆಗಿ ಬಂದಿದೆ. ಬೇರೆ ಕಲರೇ ಬೇಕಾಗಿಲ್ಲ ಇದಕ್ಕೆ. ನಾನು ತೆಗೆದಿಟ್ಕೊಂಡಿದ್ದೆ, ಆದರೆ ಈ ಕಲರ್ ನೋಡ್ಬಿಟ್ಟು ಇದೇ ಕಲರ್ ಇರಲಿ ಅಂತ ನಾನು ಹಾಗೆ ಬಿಟ್ಬಿಟ್ಟೆ. ನೋಡಿ ಈ ಥರ ನೀರು ಥರ ಆಯ್ತಲ್ಲ ಶುಗರ್ ಸೇರಿಸಿದ ತಕ್ಷಣ. ಇವಾಗ ನೀವು ಇದನ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಮೀಡಿಯಮ್ಗಿನ್ನ ಕಮ್ಮಿ ಇಡಿ, ಸೆಟ್ ಆಗಿ ಬಿಟ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿಬಿಟ್ಟು ತಿರ್ಗಾ ಇನ್ನೊಂದ್ಸರಿ ಸೆಂಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿಡಿ. ಸೆಟ್ ಆಗಿಬಿಡುತ್ತೆ ನಿಮಗೆ. ರವೆ ಎಲ್ಲ ಆ ಸಿಹಿನ ಹೀರ್ಕೊಳ್ಳುತ್ತೆ ಶುಗರ್ನ. ನೋಡಿ 5 ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಎಷ್ಟು ನೋಡಿ ತಳ ಒಂಚೂರು ಅಂಟ್ಕೊಂಡು ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ನಾವು ತುಪ್ಪದಲ್ಲಿ ಹುರಿದು ಮಾಡುವಾಗ ನೀರಲ್ಲಿ ತುಪ್ಪ ಎಲ್ಲ ಸೇರಿಸುವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಹಲ್ವಾ. ನೋಡಿ ಲಾಸ್ಟಲ್ಲಿ ನಾನು ಇದನ್ನೆಲ್ಲ ಡ್ರೈ ನಟ್ಸ್ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ತುಪ್ಪನ ಮೇಲೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಸರ್ವ್ ಮಾಡ್ತೀನಿ. ಸಖತ್ತಾಗಿ ಬಂದಿದೆಪ್ಪ ನೋಡಿ. ಹಾಗೆ ಪ್ಯಾನಿಂದ ಆಚೆ ಬರ್ತಾ ಇದೆ ನೋಡಿ, ಒಂಚೂರು ಅಂಟ್ಕೊಳ್ತಾ ಇಲ್ಲ ನೋಡಿ, ಸಖತ್ತಾಗಿದೆ. ಈ ಥರ ಮಾಡಿ ಈ ಸೀಸನಲ್ಲಿ ಒಂದು ಟೈಮ್ ಆದರೂ ಮಾಡಿಪ್ಪ, ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಮ್ಯಾಂಗೋ ಪ್ರಿಯರಿಗೆ ಇದು ತುಂಬ ಇಷ್ಟ ಆಗುತ್ತೆ ನೋಡಿ. 1 ನಿಮಿಷ ಹಾಗೆ ಸೆಟ್ ಮಾಡಕ್ಕೆ ಬಿಟ್ಬಿಟ್ಟು ಇವಾಗ ತೆಗೆದು ನಾವು ಒಂದು ಬೌಲಲ್ಲಿ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಒಂದು ಸೌಟ್ಗೆ ಸ್ವಲ್ಪ ತುಪ್ಪ ಸವರ್ಕೋಬೇಕು ನೀವು, ಒಳಗಡೆ ನೀಟಾಗಿ ಬರುತ್ತೆ. ಸವರ್ಬಿಟ್ಟು ನೋಡಿ ಈ ಥರ ನೀವು ಸರ್ವ್ ಮಾಡ್ಕೋಬೇಕು. ಹೋಟ್ಲಲ್ಲಿ ಮದುವೆ ಮನೆಯಲ್ಲ ಅದೇ ಥರನೇ ಮಾಡೋದು. ಪ್ಲಾಸ್ಟಿಕ್ ಕವರ್ ಕಟ್ಕೊಂಡಿರ್ತಾರೆ. ನಾವು ಸ್ವಲ್ಪ ತುಪ್ಪನ ಒಳಗಡೆ ಸವರ್ಬಿಟ್ಟು ಈ ಥರ ಸೌಟಲ್ಲಿ ಈ ಥರ ಸರ್ವ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ನಿಮಗೆ ಇಟ್ಟಾಗ ನೋಡಿ. ತುಂಬ ಸಖತ್ತಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.